Hi children, today I will start NCERT 10th standard social science, political science, lesson name the problems of India and their solutions. What are the problems faced India? ಅಂದರೆ ಭಾರತ ದೇಶ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅನ್ನೋದನ್ನ ನಾವು ನೋಡ್ತೇವೆ. ಫಸ್ಟ್ ಪಾಯಿಂಟ್, ಅನ್ಎಂಪ್ಲಾಯ್ಮೆಂಟ್. ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ನಿರುದ್ಯೋಗ ಅಂತ ಹೇಳ್ತೇವೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅನ್ಎಂಪ್ಲಾಯ್ಮೆಂಟ್? ಎನಿಬಡಿ? ಓಕೆ, unemployment means unemployment is a situation where a person does not find work in accordance to his capacity or qualification. That is called as the unemployment. ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ನಿರುದ್ಯೋಗ. ನಿರುದ್ಯೋಗ ಅಂದ್ರೆ ಏನು ಅಂತ ನೋಡೋದಾದ್ರೆ, ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಅಥವಾ ಉದ್ಯೋಗ ಸಿಗದೇ ಇರುವಂತಹ ಒಂದು ಪರಿಸ್ಥಿತಿಯನ್ನ ನಾವು ನಿರುದ್ಯೋಗ ಅಥವಾ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಮಕ್ಕಳೇ, ಇತ್ತೀಚಿನ ದಿನಗಳಲ್ಲಿ ಭಾರತ ಒಂದು ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಹೊಂದಿರೋದು ನಿಮ್ಗೆ ಆಲ್ರೆಡಿ ಗೊತ್ತು. ಯಾವಾಗ ಒಂದು ದೇಶದಲ್ಲಿ ಜನಸಂಖ್ಯಾ ಪ್ರಮಾಣ ಹೆಚ್ಚುತ್ತೋ ಆದ್ರೆ ಇಂಡಿಯನಿಂದಲೇ ಏನಾಗುತ್ತಪ್ಪ ಅಂದ್ರೆ ನಿರುದ್ಯೋಗ ಸಮಸ್ಯೆ ಅನ್ನೋದು ಹೆಚ್ಚಾಗಿ ತಾಂಡವವಾಡುತ್ತೆ. ಈ ಒಂದು ನಿರುದ್ಯೋಗ ಅನ್ನೋದು ಭಾರತ ದೇಶಕ್ಕೆ ಒಂದು ಸವಾಲಾಗಿ ಒಂದು ಪರಿಣಮಿಸಿದೆ ಅಂತಾನೆ ಸಹ ಹೇಳ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಸಾಮಾನ್ಯವಾಗಿ ಮಿತಿ ಮೀರಿದಂತಹ ಒಂದು ಜನಸಂಖ್ಯೆ ಮತ್ತೆ ಹೆಚ್ಚಾದಂತಹ ತಂತ್ರಜ್ಞಾನದ ಬಳಕೆ, ಅಂದ್ರೆ ತಂತ್ರಜ್ಞಾನ ಅಂದ್ರೆ ಏನಪ್ಪಾ ಅಂದ್ರೆ ಅನೇಕ ಕೈಗಾರಿಕಾ ಉಪಕರಣಗಳನ್ನ ನಾವು ಬಳಸೋದಾಗಿರ್ಬೋದು, ಅಥವಾ ಅನೇಕ ಯಂತ್ರೋಪಕರಣಗಳ ಮುಖಾಂತರ ಕೆಲಸಗಳನ್ನ ಮಾಡಿಸೋದಾಗಿರ್ಬೋದು. ಈ ರೀತಿ ಅನೇಕ ರೀತಿಯಾದಂತಹ ಒಂದು ತಂತ್ರಜ್ಞಾನಗಳ ಮುಖಾಂತರ ಏನಾಗ್ತಾ ಇದೆಯಪ್ಪ ಅಂದ್ರೆ ಬಳಸೋದ್ರಿಂದ ನಿರುದ್ಯೋಗಕ್ಕೆ ಮುಖ್ಯ ಕಾರಣ ಅಂತಾನೆ ಸಹ ಹೇಳ್ಬೋದು ಅಂತ ಹೇಳ್ತೀನಿ. ಮತ್ತೆ ಈ ರೀತಿಯಾದಂತಹ ಅಷ್ಟೇ ಅಲ್ಲದೆ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯಿಂದಾಗಿರ್ಬೋದು, ಅಥವಾ ಕೃಷಿ ಮೇಲಿನ ಅಧಿಕ ಅವಲಂಬನೆ, ಕೃಷಿಯಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇರೋದಾಗಿರ್ಬೋದು, ಮತ್ತೆ ಈ ಒಂದು ಗೃಹ ಕೈಗಾರಿಕೆಗಳ ನಾಶ ಅಥವಾ ಒಂದು ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ ಇದರಿಂದಲೂ ಸಹ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಹೆಚ್ಚಾಗಿ ತಾಂಡವವಾಡ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ಇನ್ನು ನೆಕ್ಸ್ಟ್ ಪಾಯಿಂಟ್, ಕರಪ್ಷನ್. ಕರಪ್ಷನ್ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಕರಪ್ಷನ್? ಓಕೆ, ಕರಪ್ಷನ್ means offering bribe and following any other illegal means to achieve some illegal benefits. That is called as the corruption. ಕರಪ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ಭ್ರಷ್ಟಾಚಾರ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಭ್ರಷ್ಟಾಚಾರ ಅಂತ ಹೇಳ್ತೀವಿ. ಇದನ್ನು ಸಹ ಭಾರತದ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಅನ್ನೋದು ಸಹ ಒಂದು ಪಿಡುಗಾಗಿ ಪರಿಣಮಿಸಿದೆ ಅಂತಾನೆ ಸಹ ಹೇಳಕ್ ಇಷ್ಟಪಡ್ತೇನೆ. ಯಾವ ರೀತಿ ಅಂದ್ರೆ, ಇದು ವಾಸ್ತವಿಕವಾಗಿ ನಾವು ನೋಡೋದಾದ್ರೆ ಇದೊಂದು ಸಾರ್ವತ್ರಿಕವಾಗಿ ಹಾಗೂ ಸಮಾಜದ ಎಲ್ಲಾ ಸ್ತರಗಳಲ್ಲೂ ಎಲ್ಲಾ ಒಂದು ಕ್ಷೇತ್ರಗಳಲ್ಲೂ ಸಹ ವ್ಯಾಪಕವಾಗಿ ಹಬ್ಬಿದೆ ಅಂತಾನೆ ಸಹ ಹೇಳ್ಬೋದು. ಹಾಗಾದ್ರೆ ಭ್ರಷ್ಟಾಚಾರ ಅಂದ್ರೆ ಏನು? ಭ್ರಷ್ಟಾಚಾರ ಅಂದ್ರೆ ಏನಪ್ಪಾ ಅಂದ್ರೆ ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವಂತದ್ದನ್ನೇ ನಾವು ಭ್ರಷ್ಟಾಚಾರ ಅಂತ ಹೇಳ್ತೀವಿ. ಅಂದ್ರೆ ಲಂಚ ಕೊಡೋದಾಗಿರ್ಬೋದು ಅಥವಾ ಲಂಚವನ್ನ ಸ್ವೀಕಾರ ಮಾಡುವಂತದ್ದಾಗಿರ್ಬೋದು, ಇದನ್ನ ನಾವು ಭ್ರಷ್ಟಾಚಾರ ಅಂತ ಕರಿತೇವೆ. ಮಕ್ಕಳೇ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಇದು ಸರಿಯಾದ ಮತ್ತೆ ನ್ಯಾಯಬದ್ಧವಾದಂತಹ ಕಾರ್ಯಾಚರಣೆಯಿಂದ ಸ್ಪಷ್ಟವಾಗಿ ನಾವು ದೂರ ಸರಿಯುವಿಕೆಯನ್ನು ನಾವೇನು ಸೂಚಿಸುತ್ತೆ ಅಂತಾನೆ ಸಹ ಹೇಳ್ಬೋದು. ಮತ್ತೆ ಈ ಒಂದು ಸಾರ್ವಜನಿಕ ಜೀವನದ ಒಂದು ಅಧಿಕಾರ ಹಾಗೂ ವರ್ಚಸ್ಸನ್ನ ಏನ್ ಮಾಡ್ತಾ ಇದೆಯಾ, ವರ್ಚಸ್ಸನ್ನೋದು ಸ್ವಾರ್ಥ ಹಾಗೂ ತಪ್ಪು ವಿಧಾನದ ದುರ್ಬಳಕೆ ಎಂದು ನಾವು ಇದನ್ನ ನಾವು ಒಂದು ಡೆಫಿನಿಷನ್ ಅನ್ನು ಸಹ ಕೊಡಬಹುದು. ಮತ್ತೆ ಇದು ಎಲ್ಲಾ ವಿಧಿವಿಧಾನಗಳನ್ನ ಬದಿಗೆ ಸರಿಸಿ ಅಷ್ಟೇ ಅಲ್ಲದೆ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಅಧಿಕಾರವನ್ನ ದುರುಪಯೋಗವನ್ನ ಪಡಿಸ್ಕೊಳ್ಳುವಂತದ್ದೇ ಭ್ರಷ್ಟಾಚಾರ ಅಂತ ಕರಿತೀವಿ. ಅಂದ್ರೆ ಈ ಒಂದು ನಾನಿವಾಗ ಈಗ ತಾನೇ ಹೇಳಿದೆ, ಒಂದು ಸ್ವಂತ ಸ್ವಾರ್ಥಕ್ಕಾಗಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಸ್ವಾರ್ಥ ಜೀವನ ಅಥವಾ ತಪ್ಪು ವಿಧಾನದ ಒಂದು ದುರ್ಬಳಕೆಯಿಂದ ಏನಾಗ್ತಾ ಇದೆಯಪ್ಪ ಅಂದ್ರೆ ಭ್ರಷ್ಟಾಚಾರ ಅನ್ನೋದು ಹೆಚ್ಚಾಗ್ತಾ ಇದೆ.
ಅಂದ್ರೆ ಇವಾಗ ನಾವು ಶ್ರೀಮಂತರಾಗಬೇಕು, ಎಲ್ಲರಿಗಿನ ನಾನು ಮುಂದೆ ಹೋಗ್ಬೇಕು, ಹೆಚ್ಚು ಹಣವನ್ನ ದುಡಿಬೇಕು, ಹೆಚ್ಚು ಹಣವನ್ನ ಗಳಿಸ್ಬೇಕು, ಎಲ್ಲರಿಗಿನ ಹೆಚ್ಚು ನಾನು ಶ್ರೀಮಂತ ಆಗ್ಬೇಕು ಅಂತೇಳಿ ದುರಾಸೆಯಿಂದ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಹಣವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರೋದು ಅಥವಾ ಹಣವನ್ನ ಲಂಚವನ್ನ ಪಡ್ಕೊಳ್ತಾ ಇರೋದು. ಮನೆಯನ್ನ ನೀಗಿಸ್ಬೇಕು ಅಥವಾ ಮನೆಯಲ್ಲಿ ಒಂದು ಜೀವನವನ್ನ ನಡೆಸಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಈ ಒಂದು ಲಂಚಾವತಾರ ಅನ್ನೋದು ಒಂದು ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಇದು ಅತ್ಯಂತ ಹೆಚ್ಚು ತಾಂಡವವಾಡ್ತಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇದು ಯಾವ ರೀತಿ ಒಂದು ಇತಿಹಾಸ ತಜ್ಞರು ಯಾವ ರೀತಿ ಹೋಲಿಸಿದಾರಪ್ಪ ಅಂದ್ರೆ ಇದು ಒಂದು ಸಾಂಕ್ರಾಮಿಕ ರೋಗವಿದ್ದಂತೆ, ಒಂದು ಅಂಟು ರೋಗ ಅಂತಾನು ಸಹ ಹೇಳ್ತೀವಿ. ಸಾಂಕ್ರಾಮಿಕ ರೋಗ ಇದ್ದಂತೆ ಈ ಒಂದು ಭ್ರಷ್ಟಾಚಾರ ಅಂತ ಹೇಳ್ತಾರೆ ಈ ಒಂದು ಅನೇಕ ಇತಿಹಾಸ ತಜ್ಞರು. ಯಾವ ರೀತಿನಪ್ಪ ಅಂದ್ರೆ ಈ ಒಂದು ಜೀವನದಲ್ಲಿ ಸರ್ವವ್ಯಾಪಿಯಾಗಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಸಾಂಕ್ರಾಮಿಕ ರೋಗವಾಗಿ ಹಬ್ತಾ ಇದೆ ಈ ಒಂದು ಕರಪ್ಷನ್. ಈ ಒಂದು ಕರಪ್ಷನ್ ಅಥವಾ ಭ್ರಷ್ಟಾಚಾರ ಅನ್ನೋದು ಹಲವಾರು ನಕಾರಾತ್ಮಕವಾದಂತಹ ಒಂದು ಪರಿಣಾಮವನ್ನ ಸಾರ್ವಜನಿಕವಾಗಿ ಅಥವಾ ಏನಪ್ಪಾ ಅಂದ್ರೆ ವ್ಯಕ್ತಿಗತವಾಗಿ ಬೀರುವಂತಹ ಒಂದು ಪಿಡುಗಾಗಿ ಪರಿಣಮಿಸಿದೆ. ಅಷ್ಟೇ ಅಲ್ಲದೆ ಮಕ್ಕಳೇ, ಇದು ನಮ್ಮ ದೇಶದ ಮೇಲೆ ಮತ್ತೆ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ದುಷ್ಪರಿಣಾಮಗಳನ್ನ ಬೀರೋದ್ರಲ್ಲಿ ಹೆಚ್ಚು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇದು ನಾವು ಕರಪ್ಷನ್ ಬಗ್ಗೆ ನೋಡ್ತೇವೆ. ನೆಕ್ಸ್ಟ್ ನೋಡಿ, ಈ ಒಂದು ಚಿತ್ರವನ್ನ ನೀವು ನೋಡ್ಬೋದು, ಯಾವ ರೀತಿ ಕರಪ್ಷನ್ ಅನ್ನೋದು ನಡೀತಾ ಇದೆ ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಂತ ನಾವು ಹೇಳಕ್ ಇಷ್ಟಪಡ್ತೇನೆ. ನೆಕ್ಸ್ಟ್ ಡಿಸ್ಕ್ರಿಮಿನೇಷನ್ ಅಂದ್ರೇನು? ಡಿಸ್ಕ್ರಿಮಿನೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ತಾರತಮ್ಯತೆ ಅಂತ ಹೇಳ್ತೀವಿ. ಈ ಒಂದು ಭಾರತೀಯ ಸಮಾಜದಲ್ಲಿ ನಾವು ಇಂದಿನ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹ ಈ ಒಂದು ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯ ಅನ್ನೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂದ್ರೆ ತಾರತಮ್ಯ ಅಂದ್ರೆ ಯಾವ ರೀತಿ ಮಾಡಬಹುದು? ಲಿಂಗ ತಾರತಮ್ಯ, ಜಾತಿ ಆಧಾರಿತವಾಗಿರ್ಬೋದು, ಪ್ರಾದೇಶಿಕವಾದಂತಹ ಅಸಮಾನತೆ ಆಗಿರ್ಬೋದು, ಇದೆಲ್ಲನೂ ಸಹ ಡಿಸ್ಕ್ರಿಮಿನೇಷನ್ ಅಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಇವಾಗ ಲಿಂಗ ತಾರತಮ್ಯ ಅಂತ ಹೇಳಿದೆ ಅಂದ್ರೆ ನಮ್ಮ ಒಂದು ಭಾರತ ದೇಶ ಒಂದು ಪುರುಷ ಪ್ರಧಾನವಾದಂತಹ ಒಂದು ರಾಷ್ಟ್ರ ಅಂತಾನೆ ಹೇಳ್ತೀವಿ. ಈ ಒಂದು ಪುರುಷ ಪ್ರಧಾನವಾದಂತಹ ರಾಷ್ಟ್ರದಲ್ಲಿ ಈ ಒಂದು ಮಹಿಳೆಯರು ಮತ್ತೆ ಪುರುಷರ ನಡುವೆ ಒಂದು ತಾರತಮ್ಯ ಅಂದ್ರೆ ಮಗು ಹುಟ್ಟಿನಿಂದ ಸಹ ಏನಾಗ್ತಾ ಇದೆಯಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ರೀತಿಯಾದಂತಹ ತಾರತಮ್ಯ ನಾವು ಕಾಣ್ತೇವೆ. ಅಂದ್ರೆ ಗಂಡು ಹೆಣ್ಣು ಎಂಬ ಒಂದು ಭೇದ ಭಾವವನ್ನ ಕಾಣ್ತಾ ಇರೋದನ್ನ ನಾವು ಕಾಣ್ಬೋದು. ಅದರಲ್ಲೂ ಸಹ ಏನ್ ಮಾಡ್ತಾ ಇದ್ದಾರೆ, ಗಂಡು ಮಕ್ಕಳಿಗೆ ಹೆಚ್ಚಿನಾದಂತಹ ಪ್ರಾಶಸ್ತ್ಯವನ್ನ ಕೊಡೋದಾಗಿರ್ಬೋದು. ಶಿಕ್ಷಣ ಕ್ಷೇತ್ರದಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಶಿಕ್ಷಣ ಕ್ಷೇತ್ರದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಗಂಡು ಮಕ್ಕಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡೋದಾಗಿರ್ಬೋದು, ಹೆಚ್ಚು ಶಿಕ್ಷಣವನ್ನ ಕೊಡಿಸೋದಾಗಿರ್ಬೋದು. ಈ ರೀತಿಯಾದಂತಹ ಒಂದು ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಈ ರೀತಿಯಾದಂತಹ ಒಂದು ತಾರತಮ್ಯವನ್ನ ಮಾಡ್ತಾ ಇದ್ದಾರೆ. ಈ ತಾರತಮ್ಯವನ್ನ ಹೋಗಲಾಡಿಸ್ಬೇಕು ಅಂತ ಮತ್ತೆ ಅಷ್ಟೇ ಅಲ್ಲದೆ ಈ ಒಂದು ತಾರತಮ್ಯವನ್ನು ಹೋಗಲಾಡಿಸಬೇಕು ಅಂತೇಳಿ ಭಾರತ ಸರ್ಕಾರ ಅನೇಕ ರೀತಿಯಾದಂತಹ ಮಹಿಳೆಯರಿಗೋಸ್ಕರನೇ ಅನೇಕ ರೀತಿಯಾದ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಸಮಾನತೆಯನ್ನ ಕೊಡಬೇಕು ಅಂತೇಳಿ ಸಾಕಷ್ಟು ಹೋರಾಟವನ್ನ ಒಂದು ಕ್ರಮಗಳನ್ನ ಕೈಗೊಂಡಿದೆ ನಮ್ಮ ಭಾರತ ಸರ್ಕಾರ. ಯಾವ ರೀತಿ ಅಂತ ನೋಡೋದಾದ್ರೆ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಅನೇಕ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಉದ್ಯೋಗಗಳಲ್ಲಾಗಿರ್ಬೋದು ತನ್ನದೇ ಆದಂತಹ ಮೀಸಲಾತಿಯನ್ನ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಮಹಿಳೆಯರಿಗೂ ಪುರುಷರಿಗೆ ಸರಿಸಮಾನವಾದಂತಹ ಸ್ಥಾನಮಾನವನ್ನ ಕೊಟ್ಟಿದೆ ಈ ಒಂದು ಭಾರತ ಸರ್ಕಾರ. ನಂತರ ಈ ಒಂದು ಲಿಂಗ ತಾರತಮ್ಯ ಅಂತ ಹೇಳಿದೆ. ಹಾಗೆ ಅದೇ ರೀತಿ ಜಾತಿ ಆಧಾರವಾದಂತಹ ಒಂದು ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯ ಮಾಡ್ತಾ ಇರೋದನ್ನ ನಾವು ಕಾಣಬಹುದು. ಅಂದ್ರೆ ಮೇಲ್ಜಾತಿ ಕೆಳಜಾತಿ ಇದು ಸ್ವತಂತ್ರ ಪೂರ್ವದಿಂದಲೂ ಸಹ ಪ್ರಾಚೀನ ಕಾಲದಿಂದಲೂ ಸಹ ಏನಾಗ್ತಾ ಇದೆಯಪ್ಪ ಅಂದ್ರೆ ಮಧ್ಯಕಾಲೀನ ಯುಗದಿಂದನೂ ಸಹ ಏನಾಗ್ತಾ ಇದೆ, ತಾರತಮ್ಯ ಅನ್ನೋದು ನಡ್ಕೊಂಡ್ ಬರ್ತಾ ಇದೆ. ಅಂದ್ರೆ ಮೇಲ್ಜಾತಿ ಕೆಳಜಾತಿ, ಮೇಲ್ಜಾತಿಯವರ ಮನೆ ಮುಂದೆ ಕೆಳಜಾತಿಯವರು ಹೋಗಂಗಿಲ್ಲ, ಕೆಳಜಾತಿಯವರು ಮುಂದೆ ಮೇಲ್ಜಾತಿಯವ್ರನ್ನ ಹೋಗಲ್ಲ ಅಂತ ಈ ರೀತಿಯಾದಂತಹ ಒಂದು ಭೇದ ಭಾವವನ್ನ ಮಾಡಿ ಅದರಲ್ಲೂ ಸಹ ಉದ್ಯೋಗ ಆಧಾರಿತವಾದಂತಹ ಒಂದು ತಾರತಮ್ಯವನ್ನ ಮಾಡ್ತಿರೋದು ನಾವು ಕಾಣಬಹುದು. ಇದು ನಾವು ಒಂದು ಡಿಸ್ಕ್ರಿಮಿನೇಷನ್ ಅಥವಾ ಈ ಒಂದು ತಾರತಮ್ಯದಲ್ಲಿ ನಾವು ಕಾಣ್ತೇವೆ. ಇದು ಸಹ ಒಂದು ಭಾರತ ದೇಶದ ಸಮಸ್ಯೆಗಳಲ್ಲಿ ಒಂದು ಅಂತನೂ ಸಹ ಭಾರತ ದೇಶ ಎದುರಿಸುತ್ತಿರುವಂತಹ ಪಿಡುಗುಗಳಲ್ಲಿ ಇದು ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು. ನೋಡಿ ಇಲ್ಲಿ ಯಾವ ರೀತಿ ನಾವು ಕಾಣ್ತೇವೆ ಅಂತ ಚಿತ್ರದಲ್ಲಿ.
ನೆಕ್ಸ್ಟ್ ಕಮ್ಯುನಲಿಸಮ್. ಮಕ್ಕಳೇ, ಕಮ್ಯುನಲಿಸಮ್ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ವಾಟ್ ಇಸ್ ದ ಮೀನಿಂಗ್ ಆಫ್ ಕಮ್ಯುನಲಿಸಮ್? ವಾಟ್ ಇಸ್ ದ ಮೀನಿಂಗ್ ಆಫ್ ಕಮ್ಯುನಲಿಸಮ್? Very good. Communalism means segregating in the name of religion and creating hatred and cultivating opposite self-interest can be called as the communalism. Communalism is communalism in the name of religion and creating hatred and cultivating opposite self-interest can be called as the communalism. ಅಂದ್ರೆ ಕಮ್ಯುನಲಿಸಂ ಅಂದ್ರೆ ಏನಪ್ಪಾ, ಇದ್ರ ಅರ್ಥ ಏನಪ್ಪಾ ಅಂದ್ರೆ ಕೋಮುವಾದ ಅಂತ ಹೇಳ್ತೀವಿ. ಈ ಒಂದು ಕೋಮುವಾದ ಅಥವಾ ಮತೀಯವಾದ ಅಂತ ಹೇಳ್ತೀವಿ. ಈ ಒಂದು ನಮ್ಮ ಭಾರತೀಯ ಸಮಾಜದಲ್ಲಿ ಪ್ರಮುಖವಾದಂತ ಸಮಸ್ಯೆ ಆಗಿದೆ ಯಾವ್ದಪ್ಪ ಅಂದ್ರೆ ಈ ಒಂದು ಕೋಮುವಾದ. ಅಂದ್ರೆ ಇಲ್ಲಿ ಯಾವ ರೀತಿ ನಾವು ಪರಿಗಣಿಸ್ತೀವಪ್ಪ ಅಂದ್ರೆ ಧರ್ಮದ ಆಧಾರದಲ್ಲಿ ಸಮಾಜದ ಒಂದು ವಿಭಜನೆ ಹಾಗೂ ಆ ನೆಲೆಯಲ್ಲಿ ಒಂದು ಗುರುತಿಸಿಕೊಂಡಿರುವಂತದ್ದು ನಾವು ಪರಸ್ಪರ ವಿರೋಧ ಹಿತಾಸಕ್ತಿಗಳನ್ನ ಬೆಳೆಸಿಕೊಳ್ಳುವುದನ್ನು ನಾವು ಕೋಮುವಾದ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ ಧರ್ಮಗಳ ನಡುವೆ ಒಂದು ಭೇದ ಭಾವವನ್ನ ಮಾಡೋದು, ಅಥವಾ ಅಲ್ಲಿ ಒಂದು ಎರಡೂ ಧರ್ಮಗಳ ನಡುವೆ ಒಂದು ಪರಸ್ಪರವಾದಂತ ಜಗಳವನ್ನ ತಂದಿಡುವಂಥದ್ದು, ಅಥವಾ ಈ ಒಂದು ಜಾತಿ ಆಧಾರಿತವಾದಂತಹ ಒಂದು ಜಗಳಗಳನ್ನ ತಂದಿಡುವಂಥದ್ದನ್ನೇ ನಾವು ಕೋಮುವಾದ ಅಥವಾ ಒಂದು ಮತೀಯವಾದ ಅಂತ ಕರಿತೇವೆ. ಇದರಿಂದ ಅನೇಕ ರೀತಿಯಾದಂತಹ ಒಂದು ಸಮಸ್ಯೆಗಳು ಎದುರಾಗ್ತವೆ ಮಕ್ಕಳೇ. ಈ ಒಂದು ಕೋಮುವಾದದಿಂದ ಯಾವ ರೀತಿ ಇರ್ಬೋದು ಅಂತ ನೋಡೋದಾದ್ರೆ, ಇದು ಸಾಮಾಜಿಕವಾದಂತಹ ಒಂದು ಸಾಮಾಜಿಕ ಭಿನ್ನತೆ, ಸೋಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಸಾಮಾಜಿಕ ಭಿನ್ನತೆ ಆಗಿರ್ಬೋದು, ಪರಸ್ಪರ ಅಪನಂಬಿಕೆಗಳಾಗಿರ್ಬೋದು, ನಂಬಕ್ಕೆ ಆಗಲ್ಲ ಆ ರೀತಿಯಾದಂತಹ ಒಂದು ಧರ್ಮ ಮತ್ತೊಂದು ಧರ್ಮದ ನಡುವೆ ಅಪನಂಬಿಕೆಗಳನ್ನು ಇಡುವಂಥದ್ದು, ನಂಬಿಕೆ ಇಲ್ಲದೆ ಇರುವಂಥದ್ದು, ಮತ್ತೆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡುವಂಥದ್ದು ಈ ಒಂದು ಕೋಮುವಾದದ ಒಂದು ಮುಖ್ಯ ಉದ್ದೇಶವಾಗಿರುತ್ತೆ. ನೋಡಿ, ಈ ಕಮ್ಯುನಲಿಸಂ ಅಲ್ಲಿ ನಾವು ಅನೇಕ ರೀತಿಯಾದಂತಹ ಒಂದು there are so many religions are there in our India. For example, Hinduism, Jainism, Buddhism, Sikhism, Islam and Christianity. These all are the so many religion. And then next point, terrorism. Terrorism ಅಂದ್ರೆ ಏನು? What is the meaning of terrorism? Anybody? Terrorism ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? Okay, very good. Terrorism is nothing but fulfilling its narrow end by creating panic and violence. That is called as the ಟೆರರಿಸಂ. ಅಂದ್ರೆ ಮಕ್ಕಳೇ, ಈ ಒಂದು ಟೆರರಿಸಂ ಅಥವಾ ಭಯೋತ್ಪಾದನೆ ಅಂತ ಹೇಳ್ತೀವಿ. ಈ ಒಂದು ಭಯೋತ್ಪಾದನೆ ಅನ್ನೋದು ಸಹ ಭಾರತ ದೇಶದಲ್ಲಿ ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಈ ಒಂದು ಭಯೋತ್ಪಾದನೆ ಯಾವಾಗ ನಮ್ಮ ಭಾರತ ದೇಶ ಒಂದು ವಿಭಜನೆಗೊಳ್ತು, ಭಾರತ ಮತ್ತು ಪಾಕಿಸ್ತಾನ ಎರಡು ಒಂದೇ ರಾಷ್ಟ್ರ ಆಗಿತ್ತು. ಆ ಒಂದೇ ರಾಷ್ಟ್ರ ಆದಂತ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನೇತೃತ್ವದಲ್ಲಿ ಏನಾಯ್ತಪ್ಪ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಯ್ತು. ಅಂದಿನಿಂದ ಇಂದಿನವರೆಗೂ ಸಹ ಈ ಒಂದು ಟೆರರಿಸಂ ಅಥವಾ ಭಯೋತ್ಪಾದನೆ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ತಾಂಡವ ಮಾಡ್ತಾ ಇದೆ. ಭಯೋತ್ಪಾದನೆ ಅಂದ್ರೆ ಏನು ಅಂತ ಒಂದು ಹೆಸರಲ್ಲಿ ನಾವು ಕಾಣ್ಬೋದು. ಭಯೋತ್ಪಾದನೆ ಅಂದ್ರೆ ಏನಪ್ಪಾ ಅಂದ್ರೆ ಭೀತಿ ಅಥವಾ ಉಗ್ರಗಾಮಿತ್ವ ಎಂದು ಕರೆಯಲ್ಪಡುತ್ತಾರೆ. ಈ ಒಂದು ಭಯೋತ್ಪಾದನೆ ಅಂದ್ರೆ ಜನರಲ್ಲಿ ಒಂದು ಭಯವನ್ನ ಹುಟ್ಟಿಸುವಂತಹ ಒಂದು ಭಯವನ್ನ ಅಥವಾ ಭೀತಿಯನ್ನ ಹುಟ್ಟಿಸುವಂತಹ ಒಂದು ತಂತ್ರಗಾರಿಕೆಯನ್ನೇ ನಾವು ಈ ಒಂದು ಭಯೋತ್ಪಾದನೆ ಅಂತ ಕರಿತೀವಿ. ಅಥವಾ ಭಯವನ್ನ ಹುಟ್ಟಿಸಿ ಒಂದು ಜನರಲ್ಲಿ ಭಯವನ್ನ ಹುಟ್ಟಿಸಿ ಆ ಒಂದು ಸ್ಥಳದಲ್ಲಿ ಹಿಂಸೆ ಮತ್ತು ರಕ್ತಪಾತಗಳನ್ನ ಉಲ್ಬಣಗೊಳಿಸುವಂತಹ ಒಂದು ವಿಧಾನವನ್ನೇ ನಾವು ಟೆರರಿಸಂ ಅಥವಾ ಭಯೋತ್ಪಾದನೆ ಅಂತ ಕರೀತೇವೆ. ಇದು ನಿಮ್ಗೆ ಗೊತ್ತಿರೋ ಹಂಗೆ ಇದು ಒಂದು ಬಲ ಪ್ರಯೋಗ ಅಥವಾ ಒತ್ತಡ ತಂತ್ರಗಾರಿಕೆ ಆಗಿರ್ಬೋದು, ರಾಜಕೀಯ, ಧಾರ್ಮಿಕ ಅಥವಾ ಪೊಲಿಟಿಕಲ್, ರಿಲಿಜಿಯನ್, ಈ ರೀತಿಯಾದಂತಹ ಅನೇಕ ಸೈದ್ಧಾಂತಿಕ ಚಟುವಟಿಕೆಗಳ ಮೇಲೆ ನೆಲೆಗಟ್ಟಿನ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಗುರಿಯಾಗಿ ಇಟ್ಕೊಂಡಿರ್ತಾರೆ ಈ ಒಂದು ಟೆರರಿಸ್ಟು. ನೋಡಿ, ಭಯೋತ್ಪಾದನೆ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ನೀವು ಕಾಣ್ತಾ ಇದ್ದೀರಾ ಈ ಒಂದು ಪಿಕ್ಚರ್ ಅಲ್ಲಿ. ಅಂದ್ರೆ
ಈಗ ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ತಾಜ್ ಹೋಟೆಲ್ ನಿಮ್ಗೆಲ್ಲರಿಗೂ ಗೊತ್ತು. ಆ ತಾಜ್ ಹೋಟೆಲ್ ಮೇಲೆ ಭಯೋತ್ಪಾದಕರ ಕಂಡುಬಿತ್ತು. ಅಲ್ಲಿ ಅನೇಕ ರೀತಿಯಾದಂತಹ ಒಂದು ಏನ್ ಹೇಳ್ತಾರಪ್ಪ ಅಂದ್ರೆ ಸಾಮಾನ್ಯ ಜನರ ಮೇಲೆ ದಾಳಿಯನ್ನ ಮಾಡಿದ್ರು. ಮತ್ತೆ ಆ ಒಂದು ಉತ್ತಮವಾದಂತಹ ಹೆಚ್ಚು ಲಕ್ಷಣ ಹೊಂದಿರುವಂತ ತಾಜ್ ಹೋಟೆಲ್ ಅನ್ನ ಒಂದು ಬಾಂಬ್ ಸ್ಫೋಟದಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಈ ರೀತಿಯಾದಂತಹ ಏನ್ ಮಾಡ್ತಾರೆ, ಬಾಂಬ್ ಅನ್ನ ಒಂದು ಉಡಾವಣೆ ಮಾಡೋದಂತ ಆಗಿರ್ಬೋದು. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಯಾವ ರೀತಿ ಮಾಡುವುದು ಟೆರರಿಸಂ ಅಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ಆತ್ಮಾಹುತಿ ದಾಳಿ ಮಾಡ್ತಾರೆ. ಹಾಗಾದ್ರೆ ಆತ್ಮಾಹುತಿ ದಾಳಿ ಎಲ್ಲಿ ಮಾಡ್ತಾರೆ, ಹೆಂಗ್ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡೋದಾದ್ರೆ ಸೊಂಟಕ್ಕೆ ಬೆಲ್ಟ್ ಅನ್ನ ಕಟ್ಕೊಳ್ಳೋದಾಗಿರ್ಬೋದು. ಈ ರೀತಿ ಸೊಂಟಕ್ಕೆ ಬೆಲ್ಟ್ ಅನ್ನ ಕಟ್ಟಿ ಎಲ್ಲಿ ಜನಸಾಂದ್ರತೆ ಇರುತ್ತೋ ಆ ಒಂದು ಪ್ರದೇಶದಲ್ಲಿ ಹೋಗಿ ಏನ್ ಮಾಡ್ತಾರಪ್ಪ ಅಂದ್ರೆ ತಾವೇ ಏನ್ ಮಾಡ್ತಾರೆ, ಬಟನ್ ಅನ್ನ ಪ್ರೆಸ್ ಮಾಡಿದ ತಕ್ಷಣ ಅಷ್ಟು ಜನನು ಏನಾಗ್ತಾರೆ, ಸಾವನ್ನಪ್ತಾರೆ. ಅದ್ರ ಜೊತೆಗೆ ಬೆಲ್ಟ್ ಅನ್ನ ಕಟ್ಟಿರುವಂತಹ ಒಬ್ಬ ವ್ಯಕ್ತಿನೂ ಸಹ ಮಾಡ್ತಾರೆ. ಇದು ಹಾಗಾದ್ರೆ ಅವ್ರಿಗೆ ಜೀವದ ಆಸೆ ಇಲ್ವಾ ಅಂತ ಕೇಳ್ಬೋದು ನೀವು. ಯಾರು ಈ ಟೆರರಿಸ್ಟ್ ಗಳಿಗೆ ಅಲ್ಲಿನೂ ಸಹ ಒಂದು ಕೊರತೆ ಇರುತ್ತೆ ಮಕ್ಕಳೇ, ನಾವು ಅದನ್ನು ಗಮನಿಸಬೇಕು. ಆ ಒಂದು ಒಬ್ಬ ವ್ಯಕ್ತಿಗೆ ಯಾರು ಟೆರರಿಸ್ಟ್ ಆಗಿರ್ತಾನೆ ಆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಅನೇಕ ರೀತಿಯಾದಂತಹ ಸಂಕಷ್ಟಗಳು, ಸಮಸ್ಯೆಗಳು ಎದುರಾಗಿರ್ತವೆ. ಆ ಸಮಸ್ಯೆ ಜೀವನವನ್ನ ಎದುರಿಸೋದಕ್ಕೋಸ್ಕರ, ಅದು ಜೀವನದಲ್ಲಿ ಒಂದು ನೆಲೆಗಾಣಕ್ಕೋಸ್ಕರ ಜೀವನದಲ್ಲಿ ತಮ್ಮ ತಂದೆ ತಾಯಿಗಳನ್ನಾಗಿರ್ಬೋದು, ಸಿಸ್ಟರ್ಸ್ ಬ್ರದರ್ಸ್ ಅನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಎಲ್ಲರಿಗಿಂತ ಶ್ರೀಮಂತರಾಗಬೇಕು ಅಂತೇಳಿ ಏನ್ ಮಾಡ್ತಾರೆ, ಅವರು ಈ ಒಂದು ದುಷ್ಕೃತ್ಯಗಳಿಗೆ ಕೈ ಹಾಕ್ತಾರೆ. ಇದು ಅತ್ಯಂತ ದೊಡ್ಡದಾದಂತ ತಪ್ಪು ಅಂತಾನೆ ಹೇಳ್ಬೋದು ನಾವು. ಮತ್ತೆ ಆತ ತನ್ನ ಇತರರ ಒಂದು ಜೀವವನ್ನ ಉಳಿಸೋದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಪಣಕ್ಕಿಡ್ತಾನೆ. ಏನ್ ಬಂತು ಪ್ರಯೋಜನ? ದೇಶಕ್ಕಾಗಿ ನಾವು ಹೋರಾಡಬೇಕೇ ಹೊರತು, ದೇಶಕ್ಕಾಗಿ ರಕ್ತ ಸುರಿಸಬೇಕೇ ಹೊರತು ದೇಶದಲ್ಲಿರುವಂತ ಸಾಮಾನ್ಯ ಜನರನ್ನ ಸಾಯಿಸಬಾರ್ದು, ಮತ್ತೆ ಅವರನ್ನ ಹಿಂಸೆಗೊಳಿಸಬಾರ್ದು. ಇದು ಒಂದು ದೇಶದ ಪ್ರಜೆಯಾಗಿನೂ ಸಹ ಆತ ಇದ್ರು ಒಂದೇ ಹೋದ್ರು ಒಂದೇ ಅಂತಾನೂ ಸಹ ಹೇಳ್ತೀವಿ. ದೇಶಕ್ಕಾಗಿ ಅನೇಕ ಮಹನೀಯರು, ನಮ್ಮ ಭಾರತ ದೇಶಕ್ಕೆ ಎಷ್ಟೋ ಮಹನೀಯರು ದೇಶಕ್ಕಾಗಿ ಸ್ವತಂತ್ರವನ್ನ ಪಡ್ಕೊಳ್ಳೋದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ. ಆದ್ರೆ ಇಂಥ ಅನೇಕ ಕಿಡಿಗೇಡಿಗಳು ಏನ್ ಮಾಡ್ತಾ ಇದ್ದಾರೆ, ದೇಶದಲ್ಲಿರುವಂತಹ ಅನೇಕ ಸಾಮಾನ್ಯ ಮೃದು ಸ್ವಭಾವವುಳ್ಳಂತಹ ಸಾಮಾನ್ಯ ಜನರ ಪ್ರಾಣವನ್ನ ತೆಗಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಾಗಿರ್ಬೋದು ಅನೇಕ ಸ್ಥಳಗಳಲ್ಲಿ ಈ ಒಂದು ಭಯೋತ್ಪಾದನೆ ಅನ್ನೋದು ಹೆಚ್ಚಾಗಿ ತಾಂಡವಾಡ್ತಾ ಇದೆ. ಇದು ಸಹ ನಮ್ಮ ಭಾರತ ದೇಶ ಅತ್ಯಂತ ಸಮಸ್ಯೆಯಾಗಿ ಎದುರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಾರ್ಪೊರೇಟ್ ಸ್ಟ್ರಾಟಜಿ. ನೆಕ್ಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್, ಕಾರ್ಪೊರೇಟ್ ಸ್ಟ್ರಾಟಜಿ. ಹಾಗಾದ್ರೆ ಕಾರ್ಪೊರೇಟ್ ಸ್ಟ್ರಾಟಜಿ ಅಂದ್ರೆ ಏನು, ಯಾವ ರೀತಿ, ಹೆಂಗೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಕಾರ್ಪೊರೇಟ್ ಸ್ಟ್ರಾಟಜಿ ಅಂದ್ರೆ ಕಾರ್ಪೊರೇಟ್ ಸ್ಟ್ರಾಟಜಿ ಮೀನ್ಸ್ ಎ ಗ್ರೂಪ್ ಅಡ್ಮಿನಿಸ್ಟ್ರೇಷನ್ measures undertaken by a company to achieve a premeditated target is called corporate strategy. And what is the aim of corporate strategy? The corporate strategy aim profit of the company. ಕಾರ್ಪೊರೇಟ್ ಸ್ಟ್ರಾಟಜಿ ಅಂದ್ರೆ ಏನಪ್ಪಾ ಅಂದ್ರೆ ಕಾರ್ಪೊರೇಟ್ ತಂತ್ರಗಾರಿಕೆ ಅಂತ ಹೇಳ್ತೀವಿ. ಮಕ್ಕಳೇ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ 21ನೇ ಶತಮಾನದಲ್ಲಿ ನಾವು ಕಾರ್ಪೊರೇಟ್ ತಂತ್ರಗಾರಿಕೆ ಅಥವಾ ಭಾರತೀಯ ನಾಗರಿಕ ಸಮಾಜಕ್ಕೆ ಒಂದು ಸವಾಲಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇದು ಒಂದು ನಿರ್ದಿಷ್ಟವಾದಂತಹ ಉದ್ದೇಶದೊಂದಿಗೆ ಪೂರ್ವ ನಿರ್ಧಾರಿತವಾದಂತಹ ಒಂದು ಗುರಿಗಳನ್ನ ತಲುಪುವಂತ ಉದ್ದೇಶದಿಂದ ಕಂಪನಿಗಳೇನಾಗಿರ್ತಾವಪ್ಪ ಅಂದ್ರೆ ಕೈಗೊಳ್ಳುವಂತಹ ಒಂದು ವಿವಿಧ ರೀತಿಯಾದಂತಹ ಆಡಳಿತಾತ್ಮಕ ಪ್ರಯತ್ನಗಳನ್ನ ನಾವು ಕಾರ್ಪೊರೇಟ್ ತಂತ್ರಗಾರಿಕೆ ಅಥವಾ ಕಾರ್ಪೊರೇಟ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಮಕ್ಕಳೇ ಒಂದು ಲಾಭವನ್ನ ಪಡೆದುಕೊಳ್ಳುವಂತಹ ಉದ್ದೇಶದಿಂದ ಅನೇಕ ಕಂಪನಿಗಳೇನಾಗ್ತಾವಪ್ಪ ಅಂದ್ರೆ ಭಾರತ ದೇಶದಲ್ಲಿ ಸ್ಥಾಪನೆ ಆಗ್ತವೆ. ಇದನ್ನ ನಾವು ಕಾರ್ಪೊರೇಟ್ ಸ್ಟ್ರಾಟಜಿ ಅಂತ ಕರೀತೀವಿ. ನೆಕ್ಸ್ಟ್ ಕ್ವಶನ್, ಕಮ್ಯುನಲಿಸಂ ಫ್ಯಾಟಲ್ ಟು ನ್ಯಾಷನಲ್ ಯೂನಿಟಿ ಹೌ? ಕಮ್ಯುನಲಿಸಂ ಫ್ಯಾಟಲ್ ಟು ನ್ಯಾಷನಲ್ ಯೂನಿಟಿ ಹೌ? ಇದರ ಅರ್ಥ ಏನು ಅಂತ ನೋಡೋದಾದ್ರೆ, ಕೋಮುವಾದ ದೇಶದ ಒಂದು
ಐಕ್ಯತೆ ಅಥವಾ ಐಕ್ಯತೆಗೆ ಮಾರಕ, ಯಾವ ರೀತಿ, ಹೇಗೆ ವಿವರಿಸಿ ಅಂತ ಕೇಳ್ತಾರೆ ಮಕ್ಕಳೇ. ಹಾಗಾದ್ರೆ ಈ ಒಂದು ಕೋಮುವಾದ ಅನ್ನೋದು ದೇಶದ ಐಕ್ಯತೆಗೆ ಮಾರಕವಿದ್ದಂತೆ, ಯಾವ ರೀತಿ ಅಂತ ನೋಡೋದಾದ್ರೆ, ಫಸ್ಟ್ ಪಾಯಿಂಟ್, segregation in the name of religion and creating hatred can be called communalism. ಮಕ್ಕಳಿಗೆ ನಾನು ಆಗ್ಲೇ ವಿವರಿಸಿದೆ, ಕಮ್ಯುನಲಿಸಂ ಅಂದ್ರೆ ಏನಪ್ಪಾ ಅಂದ್ರೆ segregation ಅಂದ್ರೆ ಒಂದು ಪ್ರತ್ಯೇಕತೆ ಅಥವಾ ಒಂದು ಬೇರ್ಪಡಿಸುವಂತದ್ದು, ಒಂದು ಧರ್ಮ ಮತ್ತು ಮತ್ತೊಂದು ಧರ್ಮವನ್ನ ನಡುವೆ ಒಂದು ಭೇದ ಭಾವವನ್ನ ಮಾಡುವಂತದ್ದು ಅಥವಾ ಒಂದು ಗಲಭೆಯನ್ನುಂಟು ಮಾಡುವಂತಹ ಒಂದು ವಿಧಾನವನ್ನ ಏನಂತ ಕರಿತೀವಪ್ಪ ಅಂದ್ರೆ ಕಮ್ಯುನಲಿಸಂ ಅಂತ ಕರಿತೇವೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಕ್ರಿಯೇಟ್ ಸೋಷಿಯಲ್ ಡಿಫರೆನ್ಸ್. ಮತ್ತೆ ಮಕ್ಕಳೇ, ಈ ಒಂದು ದೇಶದ ಐಕ್ಯತೆಗೆ ಕಮ್ಯುನಲಿಸಂ ಯಾವ ರೀತಿ ಮಾರಕ ಅಥವಾ ದುಷ್ಪರಿಣಾಮ ಅಂತ ಹೇಳ್ತೀವಿ ಅಂದ್ರೆ, ನೋಡಿ ಇಲ್ಲಿ ಪಾಯಿಂಟ್ ಹೇಳ್ತಾ ಇದೆ, ಇಟ್ ಕ್ರಿಯೇಟ್ ಸೋಷಿಯಲ್ ಡಿಫರೆನ್ಸ್ ಅಂದ್ರೆ ಸಾಮಾಜಿಕವಾದಂತಹ ಒಂದು ಸಾಮಾಜಿಕ ತಾರತಮ್ಯ ಅಥವಾ ಒಂದು ಸಮಾಜದಲ್ಲಿ ಒಂದು ಭಿನ್ನತೆಯನ್ನ ಉಂಟು ಮಾಡುತ್ತೆ. ಸಾಮಾಜಿಕ ಭಿನ್ನತೆ ಅಂದ್ರೆ ಒಂದು ವರ್ಗ ಮತ್ತೊಂದು ವರ್ಗಗಳಲ್ಲಿ ಜಾತ್ಯಾಧಾರಿತವಾದಂತಹ ಒಂದು ಬೇರ್ಪಡಿಸುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ, ಭಿನ್ನತೆಯನ್ನು ನಾವು ಕಾಣ್ತೇವೆ. ನೆಕ್ಸ್ಟ್, ನ್ಯಾಚುರಲ್ ಸಸ್ಪಿಷನ್, ಫಿಯರ್. ನ್ಯಾಚುರಲ್ ಒಂದು ಸಮಾಜದಲ್ಲಿ ಒಂದು ಭಯ ಅನ್ನೋದು ಸೃಷ್ಟಿಸುತ್ತೆ ಮಕ್ಕಳೇ. ನೆಕ್ಸ್ಟ್, ಪೊಲಿಟಿಕಲ್ ಕಾಂಪಿಟೇಷನ್, ಸೋಷಿಯಲ್ ಗ್ರೂಪಿಸಂ. ಅಷ್ಟೇ ಅಲ್ಲದೆ ಮಕ್ಕಳೇ, ಇದು ಸಾಮಾಜಿಕ, ರಾಜಕೀಯ ಮತ್ತೆ ರಾಜಕೀಯ ಗುಂಪುಗಾರಿಕೆಗಳನ್ನು ಸಹ, ರಾಜಕೀಯವಾದಂತಹ ಪೈಪೋಟಿ ಅನ್ನೋದು ಸೃಷ್ಟಿಯಾಗುತ್ತೆ. ರಾಜಕೀಯವಾದಂತಹ ಗುಂಪುಗಾರಿಕೆ, ಸಾಮಾಜಿಕ ಗುಂಪುಗಾರಿಕೆ ಅನ್ನೋದು ಹೆಚ್ಚಾಗುತ್ತೆ. ಈ ಒಂದು ಸಮಾಜದಲ್ಲಿ ಈ ಒಂದು ಗುಂಪುಗಾರಿಕೆ ಅನ್ನೋದು ಹೆಚ್ಚಾಗುತ್ತೆ. ನೆಕ್ಸ್ಟ್, ಎಂಡೇಂಜರ್ಡ್ ಇದು ಇಂಟಿಗ್ರಿಟಿ ಅಂಡ್ ಯೂನಿಟಿ ಆಫ್ ಇಂಡಿಯಾ. ಅಷ್ಟೇ ಅಲ್ಲದೆ ಈ ಒಂದು ಕೋಮುವಾದದಿಂದ ರಾಷ್ಟ್ರೀಯ ಏಕತೆ ಹಾಗೂ ಈ ಒಂದು ಸಮಗ್ರತೆ ಅನ್ನೋದು ಭಂಗಪಡಿಸುವಂತಹ ಒಂದು ಸಂದರ್ಭವನ್ನು ಸಹ ಬರುತ್ತೆ. ರಾಷ್ಟ್ರೀಯ ಕೋಮುವಾದದಿಂದ ರಾಷ್ಟ್ರೀಯ ಏಕತೆ ಮತ್ತೆ ಸಮಗ್ರತೆಯನ್ನ ಭಂಗಪಡಿಸುತ್ತೆ. ಯಾವ ರೀತಿ, ಹೀಗೆ ಅಂತ ನೋಡೋದಾದ್ರೆ, ಇದು ಸಮಾನತೆ ಅಂದ್ರೆ ಹೆಣ್ಣು ಗಂಡು ಎಂಬ ತಾರತಮ್ಯನ ಕಾಣಬಹುದು. ಮತ್ತೆ ಸಮಗ್ರತೆ ಅನ್ನೋದು ಸಹ ಸಮಗ್ರತೆ ಮೇಲೆ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಒಂದು ಕೋಮುವಾದ. ನೆಕ್ಸ್ಟ್ ಪಾಯಿಂಟ್, ಡಿಸ್ಟರ್ಬ್ ಪೀಸ್, ಪಬ್ಲಿಕ್ ಅಂಡ್ ಪ್ರೈವೇಟ್ ಪ್ರಾಪರ್ಟಿ. ಅಷ್ಟೇ ಅಲ್ಲದೆ ಮಕ್ಕಳೇ, ಈ ಒಂದು ಕೋಮುವಾದದಿಂದ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೂ ಸಹ ಅನೇಕ ಕೆಡುಕನ್ನುಂಟು ಮಾಡುತ್ತೆ ಅಥವಾ ಅಪಾಯವನ್ನ ತಂದೊಡ್ಡುತ್ತೆ. ಯಾವ ರೀತಿ ಅಂದ್ರೆ, ಒಂದು ಧರ್ಮ ಏನಾದ್ರೂ ರೊಚ್ಚಿಗೆ ಹೇಳ್ತು ಅಂದ್ರೆ ಇಡೀ ಒಂದು ಸಾರ್ವಜನಿಕ ಆಸ್ತಿ ಕಲ್ಲು ತೂರಾಟ ಮಾಡೋದಾಗಿರ್ಬೋದು, ಅನೇಕ ರೀತಿಯಾದಂತಹ ಒಂದು ಸರ್ಕಾರಕ್ಕೆ, ಸಮಾಜಕ್ಕೆ ಒಂದು ಏನಾಗುತ್ತಪ್ಪ ಅಂದ್ರೆ ಲಾಸ್ ಆಗುತ್ತೆ ಇದರಿಂದ. ನೋಡಿ, ಒಂದು ಬೈಕ್ ಅನ್ನ ಸುಡೋದಾಗಿರ್ಬೋದು ಅಥವಾ ಬೆಂಕಿ ಹಚ್ಚೋದಾಗಿರ್ಬೋದು, ಈ ರೀತಿಯಾದಂತಹ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತೆ ಈ ಒಂದು ಅತಿರೇಕವಾದಂತಹ ಕೋಮುವಾದದಿಂದ. ಮ್ಯೂಚುವಲ್ ಅಕ್ಯುಸೇಷನ್ ಅಂಡ್ ಫಿಸಿಕಲ್ ಹಜಾರ್ಡ್ಸ್. ಅಷ್ಟೇ ಅಲ್ಲದೆ ಮಕ್ಕಳೇ, ಈ ಒಂದು ಕೋಮುವಾದದಿಂದ ಏನೆಲ್ಲ ಉಂಟಾಗುತ್ತಪ್ಪ ಅಂದ್ರೆ, ಗುಂಪುಗಳ ಮಧ್ಯೆ ಪರಸ್ಪರ ದೋಷಾರೋಷಣೆ ಮತ್ತೆ ಅಷ್ಟೇ ಅಲ್ಲದೆ ದೈಹಿಕ ಹಲ್ಲೆಗಳಾಗುತ್ತೆ. ಒಂದು ದೈಹಿಕ ಹಲ್ಲೆ ಅಂದ್ರೆ ಏನಪ್ಪಾ ಅಂದ್ರೆ, ಒಬ್ರು ಇನ್ನೊಬ್ರ ಮೇಲೆ ಕಲ್ಲೆಸೆಯೋದಾಗಿರ್ಬೋದು ಅಥವಾ ಅನೇಕ ರೀತಿಯಾದಂತಹ ಶೂಟ್ಔಟ್ ಮಾಡೋದಾಗಿರ್ಬೋದು, ಬೆಂಕಿ ಹಚ್ಚೋದಾಗಿರ್ಬೋದು, ಈ ರೀತಿ ಅನೇಕ ರೀತಿಯಾದಂತಹ ದೈಹಿಕ ಹಲ್ಲೆಗಳನ್ನದು ಉಂಟಾಗುತ್ತೆ. ಒಬ್ರು ಇನ್ನೊಬ್ರ ಮೇಲೆ ಒಡೆದಾಡುವಂತಹ ಒಂದು ಪರಿಸ್ಥಿತಿ ಹೆಚ್ಚಾಗುತ್ತೆ. ನೆಕ್ಸ್ಟ್, ಸೆಲ್ಫ್ ಇಂಟ್ರೆಸ್ಟ್, ದ ಹೆಡ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್, ಮೇನ್ ಸರ್ಟನ್ ಟು ಇನ್ಕ್ರೀಸ್ ಕಮ್ಯುನಲ್ ಫೋರ್ಸ್. ಈ ರೀತಿ ಅನೇಕ ರೀತಿಯಿಂದ ಮುಂತಾದವಾದಂತಹ ತೊಂದರೆಗಳಿಗೆ ಕಾರಣ ಆಗುತ್ತೆ ಈ ಒಂದು ಕಮ್ಯುನಲಿಸಂ. ನೆಕ್ಸ್ಟ್, ಸ್ಪಾಯಿಲ್ ಇಂಟಿಗ್ರಿಟಿ, ಈಕ್ವಾಲಿಟಿ, ಫರ್ಟರ್ನಿಟಿ, ಡೈವರ್ಸಿಟಿ. ಒಟ್ಟಾರೆ ಈ ಒಂದು ಕಮ್ಯುನಲಿಸಂ ಅಥವಾ ಕೋಮುವಾದದಿಂದ ಸಮಾನತೆ, ದೇಶದಲ್ಲಿರುವಂತಹ ಸಮಾನತೆ, ವೈವಿಧ್ಯತೆಗಳಿಗೆ ಹೆಚ್ಚು ಮಾರಕವನ್ನು ಉಂಟು ಮಾಡುತ್ತೆ ಈ ಒಂದು ಕಮ್ಯುನಲಿಸಂ ಅಥವಾ ಕೋಮುವಾದ.
And next question, what are the precautions are taken to address communalism? ಈಗ ನಾನು ಹಿಂದೆ ಏನ್ ಹೇಳಿದೆ, ಕಮ್ಯುನಲಿಸಂ ಇಂದ ಆಗುವಂತ ದುಷ್ಪರಿಣಾಮಗಳೇನು, ದುಷ್ಪರಿಣಾಮಗಳ ಬಗ್ಗೆ ಹೇಳಿದೆ, ಅಥವಾ ಒಂದು ದೇಶದ ಐಕ್ಯತೆಗೆ ಮಾರಕ ಅಂತ ಹೇಳಿದೆ. ಹಾಗಾದ್ರೆ ಈ ಒಂದು ದೇಶದ ಒಂದು ಏಕತೆಯನ್ನು ಕಾಪಾಡೋದಕ್ಕೆ ಭಾರತ ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ? ವಾಟ್ ಆರ್ ದ ಮೇಜರ್ಸ್ ಅಥವಾ ಪ್ರಿಕಾಷನರ್ ಆರ್ ಟೇಕನ್ ಟು ಅಡ್ರೆಸ್ ಆರ್ ಕಮ್ಯುನಲಿಸಂ ಅಂತ ನಾವು ನೋಡ್ತೇವೆ. ಫಸ್ಟ್ ಪಾಯಿಂಟ್, ಯೂನಿಫಾರ್ಮ್ ಸಿವಿಲ್ ಕೋಡ್. ಮಕ್ಕಳೇ, ಈ ಒಂದು ಕಮ್ಯುನಲಿಸಂ ತಡೆಗಟ್ಟುವುದಕ್ಕೋಸ್ಕರ ಭಾರತ ಸರ್ಕಾರ ಅನೇಕ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದೆ. ಮೊದಲನೇದಾಗಿ ನೋಡೋದಾದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಅಂದ್ರೆ ಏಕರೂಪ ನಾಗರಿಕ ಸಂಹಿತೆ. ಎಲ್ಲ ರಾಷ್ಟ್ರದ ಎಲ್ಲಾ ಕಡೆನೂ ಒಂದೇ ರೀತಿಯಾದಂತಹ ಕಾನೂನುಗಳನ್ನ ಸುವ್ಯವಸ್ಥೆಗಳನ್ನ ಮಾಡುವಂತದ್ದು, ಎಲ್ಲರಿಗೂ ಸರಿ ಸಮಾನ, ಎಲ್ಲ ಧರ್ಮ ಮತ ಬಾಂಧವರಿಗೂ ಒಂದೇ ರೀತಿಯಾದಂತಹ ಕಾನೂನುಗಳನ್ನ ಮಾಡುವಂತದ್ದು. ಇದು ನಾವು ಮೊದಲನೇ ಪಾಯಿಂಟ್ ನೋಡ್ತೀವಿ. ಸೆಕೆಂಡ್ ಪಾಯಿಂಟ್, ಈಕ್ವಾಲಿಟಿ ಅಮಾಂಗ್ ಆಲ್ ದ ಸಿಟಿಸನ್ಸ್. ಮತ್ತೆ ಅಷ್ಟೇ ಅಲ್ಲದೆ ಈ ಒಂದು ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣುವಂತದ್ದು, ಒಂದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಒಂದು ಮನೋಭಾವನೆಯನ್ನು ಜನರಲ್ಲಿ ಮೂಡಿಸುವಂತದ್ದು ಸರ್ಕಾರದ ಮುಖ್ಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಸಪೋರ್ಟಿಂಗ್ ಸೆಕ್ಯುಲರ್ ವ್ಯಾಲ್ಯೂಸ್. ಅಷ್ಟೇ ಅಲ್ಲದೆ ಮಕ್ಕಳೇ, ಈ ಒಂದು ಏನಂದ್ರೆ ಕೋಮುವಾದವನ್ನ ತಡೆಗಟ್ಟುವುದಕ್ಕೋಸ್ಕರ ಭಾರತ ಸರ್ಕಾರ ಇನ್ನೊಂದು ಕ್ರಮಗಳನ್ನ ಕೈಗೊಂಡಿದೆ. ಜಾತ್ಯತೀತ ಮನೋಭಾವಕ್ಕೆ ಸಾಮಾಜಿಕವಾದಂತಹ ಜೀವನ ಎಲ್ಲಾ ರಂಗಗಳಲ್ಲೂ ಪ್ರಾಶಸ್ತ್ಯವನ್ನ ಕೊಡುವಂತದ್ದು. ಯಾವುದೇ ಜಾತಿಯಾಧಾರಿತವಾದಂತಹ ಮೇಲ್ಜಾತಿ ಕೆಳಜಾತಿ ಅಂತ ಯಾವುದೇ ಭೇದ ಭಾವ ಮಾಡಿದಿರನೆ ಎಲ್ಲರಿಗೂ ಸರಿ ಸಮಾನವಾದಂತಹ ಸ್ಥಾನಮಾನವನ್ನ ಕೊಡುವಂತ, ಎಲ್ಲಾ ರಂಗಗಳಲ್ಲೂ ಅಥವಾ ಎಲ್ಲಾ ಕ್ಷೇತ್ರಗಳಲ್ಲಿ ಸರಿ ಸಮಾನವಾದಂತಹ ಉದ್ಯೋಗ ಕಲ್ಪಿಸೋದಾಗಿರ್ಬೋದು. ಈ ರೀತಿ ಅನೇಕ ರೀತಿಯಾದಂತಹ ಅವಕಾಶಗಳನ್ನ ಕಲ್ಪಿಸಿದ್ರೆ ಈ ಒಂದು ಕೋಮುವಾದವನ್ನ ತಡೆಗಟ್ಟಬಹುದು ಅಂತೇಳಿ ಈ ಒಂದು ಕ್ರಮಗಳನ್ನ ಕೈಗೊಂಡಿದೆ. ನೆಕ್ಸ್ಟ್, ನ್ಯಾರೋ ಥಾಟ್ಸ್ ಇನ್ ಫೇವರ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್. ಮತ್ತೆ ಅಷ್ಟೇ ಅಲ್ಲದೆ ಮಕ್ಕಳೇ, ಸಂಕುಚಿತವಾದಂತಹ ವಿಭಾಗೀಯವಾದಂತಹ ಚಿಂತನೆಗಳಿಂದ ಮೇಲುಸ್ತರದ ರಾಷ್ಟ್ರೀಯ ಚಿಂತನೆಗೆ ಹೆಚ್ಚು ಒತ್ತು, ಇವೆಲ್ಲ ಕೋಮುವಾದವನ್ನ ಹಿಮ್ಮೆಟ್ಟಿಸುವಂತಹ ಒಂದು ಉಪಾಯಗಳು ಅಂತಾನೆ ಸಹ ಹೇಳ್ತೀವಿ, ಅಥವಾ ಉಪಾಯಗಳು ಅಂತ ಹೇಳ್ತೀವಿ. ಅಂದ್ರೆ ನೆಕ್ಸ್ಟ್, ಡೆವಲಪಿಂಗ್ ಹೆಲ್ತಿ ನ್ಯಾಷನಲ್ ಥಾಟ್ಸ್. ಮತ್ತೆ ಈ ಒಂದು ಸಮಾಜದಲ್ಲಿ ಉತ್ತಮವಾದಂತಹ ಥಾಟ್ಸ್ ಅಥವಾ ಸಿದ್ಧಾಂತ, ಅನೇಕ ಸಮಾಜ ಸುಧಾರಕರು ಜಾರಿಗೆ ತಂದಂತಹ ಕೆಲವೊಂದು ಉತ್ತಮವಾದಂತಹ ಥಾಟ್ಸ್ ಅಥವಾ ಸುಭಾಷಿತಗಳನ್ನ ಪ್ರಜೆಗಳಲ್ಲಿ ಮೈಂಡ್ ಅಲ್ಲಿ ಕುಳಿತುವಂತಹ ರೀತಿಯಲ್ಲಿ ಮಾಡುವ ಉತ್ತಮವಾದಂತಹ ಆರೋಗ್ಯಯುತವಾದಂತಹ ನ್ಯಾಷನಲ್ ಥಾಟ್ಸ್ ಗಳನ್ನ ಮಾರ್ಪಡಿಸುವಂತದ್ದು. ಉದಾಹರಣೆಗೆ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದ್ಕೊಡ್ಬೇಕು ಅಂತ ಅಂದ್ರೆ ಒಂದು ಬಾಲಗಂಗಾಧರನಾಥ ತಿಲಕ್ ರವರು ಹೇಳಿದ್ರು, ಒಂದು ಸ್ಲೋಗನ್ ಹೇಳಿದ್ರು, ಬಾಲಗಂಗಾಧರನಾಥ ತಿಲಕ್ ಹೇಳಿದ್ರು, ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಅಂತ ಹೇಳಿ, ಸ್ವರಾಜ್ಯ ಆನನ್ನ ಜನ್ಮಸಿದ್ಧ, ಅದನ್ನು ಪಡೆದೇ ತೀರುತ್ತೇನೆ ಎಂಬ ಒಂದು ಘೋಷಣೆಯನ್ನು ಹೊರಡಿಸೋದು. ಈ ರೀತಿಯಾದಂತಹ ಒಂದು ಘೋಷಣೆಯನ್ನು ಹೊರಡಿಸಿದಾಗ ಉತ್ತಮವಾದಂತಹ ಥಾಟ್ಸ್ ಅನ್ನು ಕೊಟ್ಟರೆ ಆ ಒಂದು ಪ್ರಜೆಗಳಲ್ಲಿ ಉತ್ತಮವಾದಂತಹ ಮನೋಭಾವ ಉಂಟಾಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಂಟಿಗ್ರಿಟಿ ಅಂಡ್ ಬ್ರದರ್ಹುಡ್. ಅಷ್ಟೇ ಅಲ್ಲದೆ ಮಕ್ಕಳೇ, ಈ ಒಂದು ಕಮ್ಯುನಲಿಸಂ ಅನ್ನು ಓಡಿಸಬೇಕು ಅಂದ್ರೆ ಇಂಟಿಗ್ರಿಟಿ ಅಂಡ್ ಬ್ರದರ್ಹುಡ್, ನಾವೆಲ್ಲರೂ ಸೋದರ ಭಾವತ್ವದಿಂದ ಇದ್ರೆ ಅದು ತಾನೇ ಯಾವುದೇ ಭೇದ ಭಾವ, ಒಂದು ಧರ್ಮ ಮತ್ತೊಂದು ಧರ್ಮದವರನ್ನ ಕಂಡಿರುವಂತಹ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರ ರೀತಿಯಲ್ಲಿ ಒಂದು ನಾವು ಯಾವುದೇ ತಾರತಮ್ಯ ಮಾಡಿದಿರನೆ ಎಲ್ಲರೂ ಒಂದೇ ಎಂಬ ಮನೋಭಾವನೆ ಅಂತ ಇತ್ತು ಅಂದ್ರೆ ಅದು ಉತ್ತಮವಾದಂತಹ ದೇಶವಾಗಿ ಪರಿಣಮಿಸುತ್ತೆ ಅಂತಲೂ ಸಹ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ಕರಪ್ಷನ್? ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಭ್ರಷ್ಟಾಚಾರದಿಂದ ಉಂಟಾಗುವಂತಹ ಒಂದು ಎಫೆಕ್ಟ್ಸ್ ಅಥವಾ ಪರಿಣಾಮಗಳು ಏನು ಅಂತ ನಾವು ಗಮನಿಸೋದಾದ್ರೆ, ಕರಪ್ಷನ್. ಫಸ್ಟ್ ಪಾಯಿಂಟ್, ನೆಗೆಟಿವ್ಲಿ ಆನ್ ಪರ್ಸನಲ್ ಪಬ್ಲಿಕ್ ಲೈಫ್. ಈ ಒಂದು ಭ್ರಷ್ಟಾಚಾರದಿಂದ ಅನೇಕ ಪರಿಣಾಮಗಳನ್ನು ನಾವು ಕಾಣ್ತೀವಿ. ನಾವು ಯಾವಾಗ ಹೇಳ್ತೀವಿ ಭ್ರಷ್ಟಾಚಾರ ಕೇವಲ ಏನು ಹೋಗಲಾಡಿಸಬೇಕು ಅಂತ ಹೇಳ್ತೀವಿ. ಭ್ರಷ್ಟಾಚಾರದ ಕೇವಲ ಟೀಕಿಸಿ ಅದರೊಂದಿಗೆ ರಾಜಿ ಮಾಡಿಕೊಂಡು ಬದುಕುವುದರಿಂದ ಅದರ ಒಂದು
ನಿರ್ಮೂಲನೆ ಅಸಾಧ್ಯವಾದಂತ ಮಾತು ಅಂತಾನೆ ಹೇಳ್ತೀವಿ. ಆದ್ರೆ ವೈಯಕ್ತಿಕವಾದಂತಹ ಒಂದು ಓಕೆ, ಈ ಒಂದು ಭ್ರಷ್ಟಾಚಾರ, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಕರಪ್ಷನ್ ಅಂದ್ರೆ ಭ್ರಷ್ಟಾಚಾರದಿಂದ ಉಂಟಾದಂತಹ ಒಂದು ಪರಿಣಾಮಗಳೇನು ಅಂತ ನೋಡೋದಾದ್ರೆ, ನೆಗೆಟಿವ್ಲಿ ಆನ್ ಪರ್ಸನಲ್ ಪಬ್ಲಿಕ್ ಲೈಫ್, ಇದರಿಂದ ಆಗುವಂತಹ ಪರಿಣಾಮಗಳೇನಪ್ಪಾ ಅಂದ್ರೆ ತನ್ನದೇ ಆದಂತಹ ಒಂದು ಸಾರ್ವಜನಿಕ ಸೇವಾ ಕ್ಷೇತ್ರಗಳಲ್ಲಿ, ಅಧಿಕಾರಶಾಹಿಯಲ್ಲಿ ಇರುವಂತಹ ಒಂದು ಸೇವಾ ಕ್ಷೇತ್ರಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ತನ್ನದೇ ಆದಂತಹ ಒಂದು ಲೋಪದೋಷಗಳಿಗೂ ಕಾರಣ ಆಗುತ್ತೆ. ನೆಕ್ಸ್ಟ್, ಇನ್ಫ್ಲೂಯೆನ್ಸ್ ಬ್ಯಾಡ್ಲಿ ಆನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಲೈಫ್. ಅಷ್ಟೇ ಅಲ್ಲದೆ ಈ ಒಂದು ಭ್ರಷ್ಟಾಚಾರದಿಂದ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತಪ್ಪ ಅಂದ್ರೆ ಒಂದು ದೇಶದ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಜೀವನದ ಮೇಲೆ ಹೆಚ್ಚು ಒತ್ತಡ ಅನ್ನೋದು, ಒಂದು ದುಷ್ಪರಿಣಾಮ ಅನ್ನೋದು ಉಂಟಾಗುತ್ತೆ. ಯಾವ ರೀತಿ ಒಂದು ಆರ್ಥಿಕ ಚಟುವಟಿಕೆಗಳ ಮೇಲೆ ದುಷ್ಪರಿಣಾಮ ಬೀರುತ್ತಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್, ಟ್ಯಾಕ್ಸ್ ಅನ್ನ ಕಟ್ಟಲ್ಲ, ಟ್ಯಾಕ್ಸ್ ಕಟ್ಟಬೇಕು, ಪ್ರತಿಯೊಬ್ಬ ಪ್ರಜೆಯೂ ಸಹ ಟ್ಯಾಕ್ಸ್ ಕಟ್ಟಬೇಕು. ಯಾವಾಗ ಕೆಲವೊಬ್ರು ಏನ್ ಮಾಡ್ತಾರೆ, ಟ್ಯಾಕ್ಸ್ ಅನ್ನ ಕಟ್ಟಲ್ಲ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದರಿಂದ ದೇಶದ ಮೇಲೆ ಹೊರೆ ಅನ್ನೋದು, ಎಕನಾಮಿಕ್ ಅಂದ್ರೆ ಆರ್ಥಿಕ ದುಸ್ಥಿತಿ ಅನ್ನೋದು ಪರಿಣಾಮ ಬೀಳುತ್ತೆ. ನೆಕ್ಸ್ಟ್, ಬ್ರೈಬರಿ, ನೆಪೋಟಿಸಮ್, ಫೇವರಿಟಿಸಮ್. ಅಷ್ಟೇ ಅಲ್ಲದೆ ಈ ಒಂದು ಭ್ರಷ್ಟಾಚಾರದಿಂದ ಉಂಟಾಗುವಂತಹ ಪರಿಣಾಮಗಳೇನಪ್ಪಾ ಅಂದ್ರೆ, ಈ ಒಂದು ಕಳ್ಳ ಸಾಕಾಣಿಕೆ ಆಗಿರ್ಬೋದು, ಆರ್ಥಿಕ ವಂಚನೆ ಆಗಿರ್ಬೋದು, ಅಥವಾ ಒಂದು ಮೋಸಗಾರಿಕೆ ಮಾಡುವಂತಾಗಿರ್ಬೋದು, ಇವೆಲ್ಲನೂ ಸಹ ಭ್ರಷ್ಟಾಚಾರದ ಉಂಟಾಗುವಂತದ್ದಾಗುತ್ತೆ. ಮತ್ತೆ ಟ್ಯಾಕ್ಸ್ ಎವೇಷನ್ ಅಂದ್ರೆ ತೆರಿಗೆ ಗಳ್ಳತನ ಅನ್ನೋದು ಸಹ ನಾವು ನೋಡ್ತೀವಿ. ಅಂದ್ರೆ ತೆರಿಗೆಯನ್ನ ಕಟ್ಟಿರನೆ ಇಡೀ ಒಂದು ವರ್ಷದಾದ್ಯಂತ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗುವಂಥದ್ದು. ನೆಕ್ಸ್ಟ್, ಹೋಲ್ಡಿಂಗ್. ಹೋಲ್ಡಿಂಗ್ ಅಂದ್ರೆ ಸಂಗ್ರಹಣೆ ಮಾಡುವಂಥದ್ದು. ಈ ಅನೇಕ ರೀತಿಯಾದಂತಹ ಅಕ್ರಮವಾಗಿ ದಾಸ್ತಾನುಗಳನ್ನ ಸಂಗ್ರಹಣೆ ಮಾಡುವಂಥದ್ದು, ಕಳ್ಳ ಸಾಗಾಣಿಕೆ ಮಾಡುವಂಥದ್ದು, ಈ ರೀತಿಯಾದಂತಹ ಅನೇಕ ಪರಿಣಾಮಗಳಾಗ್ತವೆ. ಮತ್ತೆ ಸ್ಮಗ್ಲಿಂಗ್ ಅಂಡ್ ಚೀಟಿಂಗ್, ಇದರಿಂದ ಆಗುವಂತ ಎಫೆಕ್ಟ್ಸ್ ಏನಪ್ಪಾ ಅಂದ್ರೆ, ಸ್ಮಗ್ಲಿಂಗ್ ಅಂದ್ರೆ ಕಳ್ಳ ಸಾಕಾಣಿಕೆ, ಮತ್ತೆ ಒಂದು ಏನ್ ಹೇಳ್ತೀವಿ ಆರ್ಥಿಕ ವಂಚನೆ ಆಗಿರ್ಬೋದು, ಮೋಸಗಾರಿಕೆ ಆಗಿರ್ಬೋದು, ಇವೆಲ್ಲನೂ ಸಹ ಒಂದು ಭ್ರಷ್ಟಾಚಾರದಿಂದ ಆಗುವಂತಹ ಪರಿಣಾಮಗಳು ಅಂತ ಹೇಳ್ತೀವಿ. ನೋಡಿ, ಸ್ಮಗ್ಲಿಂಗ್ ಅಂದ್ರೆ ಚಿನ್ನದ ಮೇಲೆ ಹಣವನ್ನ ಹೂಡಿ, ತಮ್ಮ ಹಣವನ್ನ ಚಿನ್ನದ ಮೇಲೆ ಹೂಡಿ ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಒಂದು ಕಡೆ ಶೇಖರಣೆ ಮಾಡುವಂತದ್ದು. ಇದೆಲ್ಲನೂ ಸಹ ಭ್ರಷ್ಟಾಚಾರದಿಂದ ಆಗುವಂತಹ ಒಂದು ಪರಿಣಾಮಗಳು. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಮೆಜರ್ಸ್ ಟು ಕಂಟ್ರೋಲ್ ಆಫ್ ಕರಪ್ಷನ್? ಹಾಗಾದ್ರೆ ಈ ಒಂದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋದಕ್ಕೆ ಭಾರತ ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅಂತ ನೋಡೋದಾದ್ರೆ, ಫಸ್ಟ್ ಪಾಯಿಂಟ್, ಸ್ಟ್ರಾಂಗ್ ಪಬ್ಲಿಕ್ ಎಥಿಕ್ ಅಂದ್ರೆ ಪ್ರಜೆಗಳಲ್ಲಿ ಒಂದು ತನ್ನದೇ ಆದಂತಹ ಒಂದು ವ್ಯಾಪಕವಾದಂತಹ ಒಂದು ಭ್ರಷ್ಟಾಚಾರವನ್ನ ಹೋಗಲಾಡಿಸಬೇಕು, ತೊಲಗಿಸಬೇಕು ಅನ್ನೋದು ಅವರ ಮೈಂಡ್ ಅಲ್ಲಿ ಉಳಿಸಬೇಕು ಅನ್ನೋದು ಮುಖ್ಯ ಉದ್ದೇಶ. ನೆಕ್ಸ್ಟ್, ಮಾರ್ಟಾಲಿಟಿ ಅಂಡ್ ಪರ್ಸನಲ್ ಕಮ್ಯುನಿಟಿ. ಅನೇಕ ಬಾರಿ ಏನ್ ಮಾಡ್ತಾರಪ್ಪ ಅಂದ್ರೆ ಮಾನವನ ಒಂದು ಸಹಜವಾದಂತಹ ಸ್ವಾರ್ಥವಾದಂತಹ ಒಂದು ವ್ಯಾಪಕವಾದಂತಹ ಹಬ್ಬಿ ನಿಂತಿರುವಂತಹ ಒಂದು ಭ್ರಷ್ಟಾಚಾರವನ್ನು ತೊಲಗಿಸಬೇಕು ಅಂತೇಳಿ ಅನೇಕ ರೀತಿಯಾದಂತಹ ಮಾನವ ಸಹಜವಾದಂತಹ ಸ್ವಾರ್ಥ, ಆಪತ್ತುಗಳ ನಿವಾರಣೆಯ ಒಂದು ಲೆಕ್ಕಾಚಾರ ಆಗಿರ್ಬೋದು, ವೈಯಕ್ತಿಕ ಲಾಭ, ಇವೆಲ್ಲವೂ ಸಹ ಭ್ರಷ್ಟಾಚಾರಕ್ಕೆ ಮುಂದಾಗಲು ಪ್ರೇರೇಪಿಸುತ್ತೆ ಅಂತಾನೆ ಹೇಳ್ತೀವಿ. ನೆಕ್ಸ್ಟ್, ಪೊಲಿಟಿಕಲ್ ವಿಲ್ ಅಂಡ್ ಪಬ್ಲಿಕ್ ಸಪೋರ್ಟ್. ಮತ್ತೆ ರಾಜಕೀಯದವರು ಸಹ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಪೂರಕ ಶಕ್ತಿ ಒದಗಿಸಬಲ್ಲಂತಹ ಒಂದು ಶಿಕ್ಷಣ ಸಂಸ್ಥೆಗಳು ಹಾಗೂ ಸಾಮಾಜಿಕ ನಾಯಕರುಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ನಾಯಕರುಗಳು ಕೂಡ ಈ ದಿಸೆಯಲ್ಲಿ ಏನ್ ಮಾಡ್ಬೇಕು, ಕಾರ್ಯನಿರ್ವಹಿಸಬೇಕು ಅಂತ ಸಹ ಹೇಳುತ್ತೆ. ಕಾರ್ಯನಿರ್ವಹಣೆಯ ವೇಗವನ್ನ ಹೆಚ್ಚಿಸಬೇಕು ಅಂತ ಸಹ ಹೇಳುತ್ತೆ. ನೆಕ್ಸ್ಟ್, ಎಥಿಕಲ್ ಪೊಲಿಟಿಕಲ್ ಲೀಡರ್ಶಿಪ್.
ಈ ಒಂದು ಉತ್ತಮವಾದಂತ ರಾಜಕೀಯ ನಾಯಕರುಗಳು ಇದರಲ್ಲಿ ತೊಡಗಬೇಕು ಅಂತ ಹೇಳುತ್ತೆ. ಎಲ್ಲ ರಾಜಕೀಯ ನಾಯಕರು ಒಂದುಗೂಡಿ ಉತ್ತಮವಾದಂತ ದೇಶವನ್ನ ಕಟ್ಟಬೇಕು ಎಂಬ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡ್ರೆ ದೇಶದಲ್ಲಿ ಒಂದು ಭ್ರಷ್ಟಾಚಾರ ಅನ್ನೋದು ನಿವಾರಣೆ ಆಗುತ್ತೆ ಅಂತಾನೂ ಸಹ ಹೇಳುತ್ತೆ. ನೆಕ್ಸ್ಟ್, ಪೊಲಿಟಿಕಲ್ ಅವೇರ್ ಅಂಡ್ ಎಜುಕೇಟೆಡ್ ಪಬ್ಲಿಕ್. ಅಂದ್ರೆ ರಾಜಕೀಯದಲ್ಲೂ ಸಹ ಒಂದು ಅವೇರ್ನೆಸ್ ಅನ್ನ ಮೂಡಿಸಬೇಕು. ಭ್ರಷ್ಟಾಚಾರದಿಂದ ಏನೆಲ್ಲ ದುಷ್ಪರಿಣಾಮಗಳಾಗುತ್ತೆ, ಮತ್ತೆ ಒಂದು ಸಾರ್ವಜನಿಕರಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಒಂದು ಭ್ರಷ್ಟಾಚಾರದಿಂದ ಅನ್ನೋದ್ರ ಬಗ್ಗೆ ಈ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಪ್ರತಿಯೊಂದು ಒಂದು ಅಡ್ವರ್ಟೈಸ್ಮೆಂಟ್ ಮಾಡುವಂತ ಮುಖಾಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡಬೇಕು. ಮತ್ತೆ ಇನ್ನೊಂದು ಏನ್ ಮಾಡಿದ್ಯಪ್ಪ ಅಂದ್ರೆ ಭಾರತ ಸರ್ಕಾರ ಒಂದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋದಕ್ಕೆ ಲೋಕಪಾಲ್ ಅಂಡ್ ಲೋಕಾಯುಕ್ತ ಎಂಬ ಒಂದು ತನ್ನದೇ ಆದಂತಹ ಸ್ಥಾಪನೆ ಮಾಡಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಅಷ್ಟೇ ಅಲ್ಲದೆ ಈ ಒಂದು ಕರಪ್ಷನ್ ಅನ್ನ ಹೋಗಲಾಡಿಸಬೇಕು ಅಂದ್ರೆ ಕೆಲವೊಂದು ಕಡೆ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸೋದಾಗಿರ್ಬೋದು, ಅಥವಾ ಈ ಒಂದು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬಹುದು ಅಂತಾನೂ ಸಹ. Thank you children. Thank you so much.